ಇಷ್ಟ ಅಂತ ಬಂತು. ಮೊದಲನೇದರಲ್ಲಿ ಎಲ್ಲ ಚ ಚ ಚ ಅಂತ ಬಂತು. ಹಂಗ ಎಲ್ಲ ಕಡೆಗೂ ಎರಡನೇ ಅಕ್ಷರ ಪ್ರಾಸ ಇರ್ತದೆ. ಅಕ್ಷರೆಡ್ಯನು ಬ್ರಹ್ಮವಾಯುತ್ರಯಕ್ಷ ಸುರಪ ಸುರಾಸುರರೊಳು ಅಧ್ಯಕ್ಷನಾಗಿದ್ದು ಎಲ್ಲರೊಳು ವ್ಯಾಪಾರ ಮಾಡುತ್ತಿಹ. ಭಗವಂತ ಅಕ್ಷರೆಡ್ಯ. ಅಕ್ಷರ ಅಂತಂದ್ರೆ ಲಕ್ಷ್ಮೀದೇವಿಗೆ ಅಕ್ಷರ ಅಂತ ಹೆಸರು. ಹಿಂದೆ ಬಂತಲ್ಲ, ಭಗವಂತನಿಗೆ ಪುರುಷೋತ್ತಮ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಎರಡು ರೀತಿಯಾದ ಪುರುಷರಿದ್ದಾರೆ ಲೋಕದಲ್ಲಿ, ಕ್ಷರಪುರುಷರು, ಅಕ್ಷರ ಪುರುಷರು. ಕ್ಷರಪುರುಷರು ಅಂದರೆ ಬ್ರಹ್ಮದೇವರಿಂದ ಮೊದಲು ಮಾಡಿಕೊಂಡು ಎಲ್ಲ ಜೀವರು ಕ್ಷರಪುರುಷರು, ಅಂದ್ರೆ ಅವರ ಶರೀರಕ್ಕೆ ನಾಶವಿರುತ್ತದೆ. ಲಕ್ಷ್ಮೀದೇವಿಯ ಶರೀರಕ್ಕೆ ನಾಶ ಇರೋದಿಲ್ಲದ ಕಾರಣ ಆಕೆಗೆ ಅಕ್ಷರ ಪುರುಷ ಅಂತ ಹೆಸರು. ಭಗವಂತ ಈ ಇಬ್ಬರು ಪುರುಷರಿಂದಲೂ ಅಂದ್ರೆ ಕ್ಷರ ಪುರುಷರಿಂದಲೂ ಅಕ್ಷರ ಪುರುಷರಿಂದಲೂ ಉತ್ತಮನಾದ ಕಾರಣ ಅವನು ಪುರುಷೋತ್ತಮ ಅಂತ ಕರೀತಾರೆ ಅಂತ ಹಿಂದೆ ಬಂದಿತ್ತು. ಕ್ಷರಾಕ್ಷರ ಪುರುಷ ಪೂಜಿತ ಪಾದ ಸಂಧಿ ಹೇಳೋ ಕಾಲಕ್ಕೆ ಹೇಳಿತ್ತದು. ಹಾಗೆ ಅಕ್ಷರ ಅಂದ್ರೆ ಲಕ್ಷ್ಮೀದೇವಿಗೆ ಹೆಸರು. ಅಕ್ಷರೇಡ್ಯ, ಅಕ್ಷರಗಳಿಂದ ಈಡ್ಯ. ಈಡ್ಯ ಅಂದ್ರೆ ಸ್ತುತ್ಯ, ಸ್ತುತಿಸಲ್ಪಡುವವನು ಅಂತ ಅರ್ಥ. ಅಕ್ಷರೇಡ್ಯ ಅಂದ್ರೆ ಲಕ್ಷ್ಮೀದೇವಿಯಿಂದಲೂ ಸ್ತುತಿಸಲ್ಪಡುವವನು ಅಂತ ಅರ್ಥ. ಅಂದ್ರೆ ಆಯ್ತು ಶ್ರೀರಮಣಿಕರ ಕಮಲ ಪೂಜಿತ ಭಾವ. ಬ್ರಹ್ಮ ಸಮೀರವಾಣಿ ಫಣೀಂದ್ರ ವಿಂದ್ರ ಭವೇಂದ್ರ ಮುಖವನಿತ ಇದ್ದಾಗಿ ಇಲ್ಲಿ ಮುಂದ ಬ್ರಹ್ಮವಾಯುತ್ರಯಕ್ಷ ಸುರಪ ಸುರಾಸುರರೊಳು ಅಧ್ಯಕ್ಷನಾಗಿದ್ದು ಅಂತಹ ಲಕ್ಷ್ಮೀದೇವಿಯಿಂದ ಸ್ತುತ್ಯನಾದ ಭಗವಂತ ಬ್ರಹ್ಮ ವಾಯು ತ್ರಯಕ್ಷ. ತ್ರಯಕ್ಷ ಅಂದ್ರೆ ತ್ರಿ ಅಕ್ಷ, ಮೂರು ಕಣ್ಣು. ಅಕ್ಷ ಅಂದ್ರೆ ಕಣ್ಣು, ತ್ರಿ ಅಕ್ಷ ಮೂರು ಕಣ್ಣುಳ್ಳವನು ಅಂದ್ರೆ ರುದ್ರದೇವರು ಅಂತ ಅರ್ಥ. ಸುರಪ, ಸುರಪ ಅಂತಂದ್ರೆ ದೇವೇಂದ್ರ. ಸುರ ಅಂದ್ರೆ ದೇವತೆಗಳು, ಸುರಪ ಆ ದೇವತೆಗಳನ್ನು ಪಾಲನೆ ಮಾಡುವವನು ಅಂದ್ರೆ ದೇವೇಂದ್ರ ಅಂತ ಅರ್ಥ. ಸುರಪ ಅಂದ್ರೆ ದೇವೇಂದ್ರ. ಇಂತಹ ಸುರ ಎಲ್ಲ ಸುರರೊಳು ಮತ್ತು ಅಸುರರೊಳು ಎಲ್ಲರೊಳಗೆ ತಾನು ಅಧ್ಯಕ್ಷನಾಗಿದ್ದು. ಅಧ್ಯಕ್ಷ ಅಂದ್ರೆ ಎಲ್ಲವನ್ನು ಪ್ರತ್ಯಕ್ಷವಾಗಿ ನೋಡುವವನು ಅಂತ ಅರ್ಥ. ಎಲ್ಲರಿಗೂ ಅಧ್ಯಕ್ಷ ಅಂದ್ರೆ ಎಲ್ಲರಿಗೂ ಅಧಿಪತಿ ಅಂತ ಒಂದು ಅರ್ಥ, ಎಲ್ಲವನ್ನು ನೋಡ್ತಾನೆ ಅಂತಾನೂ ಅರ್ಥ. ಹೀಗಾಗಿ ತಾನು ಎಲ್ಲರಲ್ಲಿ ಅಧ್ಯಕ್ಷನಾಗಿದ್ದು ವ್ಯಾಪಾರ ಮಾಡುತ್ತಿಹ, ಎಲ್ಲ ಕೆಲಸಗಳನ್ನು ಮಾಡ್ತಾನೆ. ವ್ಯಾಪಾರ ಅಂದ್ರೆ ಬರೀ ಬಹಳ ಕಡೆ ಬರ್ತಿರ್ತದ. ವ್ಯಾಪಾರ ಅಂದ್ರೆ ಬಿಸಿನೆಸ್ ಅಂತ ಅರ್ಥ ಮಾಡ್ಕೋಬಾರ್ದು ಅಂತ. ಹೊರಗೆಲ್ಲ ವ್ಯಾಪಾರ ವ್ಯಾಪಾರ ಅಂತ ಕೇಳಿ ಕೇಳಿ ವ್ಯಾಪಾರ ಅಂದ್ರೆ ಬಿಸಿನೆಸ್ ಅಂತ ಅರ್ಥ ಆಗ್ತದೆ ನಮಗ. ಎಲ್ಲ ವ್ಯಾಪಾರ ಅಂದ್ರೆ ಕೆಲಸಗಳು ಅಂತ ಅರ್ಥ. ಅನೇಕ ರೀತಿಯಾದಂತಹ ಕೆಲಸಗಳನ್ನು ತಾನು ಮಾಡ್ತಾನೆ ಅವರವರಲ್ಲಿದ್ದುಕೊಂಡು. ಲಕ್ಷ್ಮಿಯಿಂದ ಸ್ತುತ್ಯನಾದ ಭಗವಂತ ಬ್ರಹ್ಮ ವಾಯು ರುದ್ರ ಇಂದ್ರ ಮೊದಲಾದ ಎಲ್ಲ ದೇವತೆಗಳಲ್ಲಿ ಮತ್ತು ಎಲ್ಲ ಅಸುರರಲ್ಲಿ ತಾನು ಅಧ್ಯಕ್ಷನಾಗಿದ್ದು ಎಲ್ಲ ಕೆಲಸಗಳನ್ನು ಮಾಡುತ್ತಾನೆ. ಅವನು ಮಾತ್ರ ಅಕ್ಷಯ, ಅವನಿಗೆ ನಾಶವಿಲ್ಲ. ಕ್ಷಯ ಅಂದ್ರೆ ನಾಶ, ಅಕ್ಷಯ ಅಂದ್ರೆ ನಾಶರಹಿತ. ಸುಸತ್ವಾತ್ಮಕ, ಸತ್ವಗುಣ, ಕೇವಲ ಸತ್ವಗುಣ ಇದ್ದವನು ಅಂದ್ರೆ ಕೇವಲ ಸಾಧುಗುಣ, ಕೇವಲ ಸದ್ಗುಣಗಳೇ ಇದ್ದವನು, ಸದ್ಗುಣ ಪೂರ್ಣ ಅಂತ ಅರ್ಥ. ಸುಸತ್ವಾತ್ಮಕ ಅಂದ್ರೆ ಎಲ್ಲ ಸದ್ಗುಣಗಳು ಅವನ ಶರೀರ, ಸದ್ಗುಣ ಪರಿಪೂರ್ಣ ಅಂತ ಅರ್ಥ. ಪರಾಪೇಕ್ಷೆ ಇಲ್ಲದೆ ಸರ್ವರೊಳಗೆ ವಿಲಕ್ಷಣನು ತಾನಾಗಿ ಲೋಕವ ರಕ್ಷಿಸುತ್ತಲಿಪ್ಪ. ಅವನು ಲೋಕವ ರಕ್ಷಿಸುತ್ತಲಿಪ್ಪ, ಎಲ್ಲಾ ಲೋಕಗಳನ್ನು ರಕ್ಷಣೆ ಮಾಡ್ತಾನೆ. ರಕ್ಷಣೆ ಮಾಡೋದಕ್ಕೆ ಕಾರಣ ಏನು ಅಂದ್ರೆ ಹಿಂದೆ ಹೇಳಿದಂತೆ ಪರಾಪೇಕ್ಷೆ ಇಲ್ಲದೆ. ಅವನಿಗೆ ಪರಾಪೇಕ್ಷೆ ಇಲ್ಲ ಅಂದ್ರೆ ಬೇರೆಯವರ ಸಹಾಯವಿಲ್ಲ, ಅವನಿಗೆ ಸಹಾಯ ಬೇಕಾಗೇ ಇಲ್ಲ. ಪರಾಪೇಕ್ಷೆ ಇಲ್ಲದೆ ತಾನೇ ಸ್ವತಂತ್ರನಾಗಿ ಮಾಡ್ತಾನೆ, ಸ್ವತಂತ್ರವಾಗಿ ರಕ್ಷಿಸುತ್ತಾನೆ. ಮತ್ತು ಸರ್ವರೊಳಗೆ ಎಲ್ಲರೊಳಗೆ ಇದ್ದು ವಿಲಕ್ಷಣನು ತಾನಾಗಿ, ಎಲ್ಲರಿಗಿಂತಲೂ ವಿಲಕ್ಷಣನಾಗಿದ್ದಾನೆ. ವಿಲಕ್ಷಣ ಅಂದ್ರೆ ಡಿಫರೆಂಟ್, ಯಾರು ಇವನಂತೆ ಇಲ್ಲ, ಇವನು ಯಾರಂತೆ ಇಲ್ಲ. ಹೀಗಾಗಿ ಲೋಕ ವಿಲಕ್ಷಣ ಆ ಭಗವಂತ. ಎಲ್ಲರೊಳಗೆ ಇರ್ತಾನೆ, ಆದರೆ ಯಾರಂತೆಯೂ ಇರೋದಿಲ್ಲ ಇವನು, ಯಾರೂ ಇವನಂತೆ ಇರ್ಲಿಕ್ಕೂ ಸಾಧ್ಯವಿಲ್ಲ. ಹೀಗೆ ತಾನು ಎಲ್ಲರೊಳಗೆ ಇರ್ತಾನೆ, ಎಲ್ಲರಿಗಿಂತಲೂ ಭಿನ್ನನಾಗಿರ್ತಾನೆ, ಮತ್ತು ಇನ್ನೊಬ್ಬರ ಅಪೇಕ್ಷೆ ಇಲ್ಲದೆ
ಲೋಕವನ್ನೆಲ್ಲ ರಕ್ಷಣೆ ಮಾಡುತ್ತಾನೆ. ಅವನಿಗೆ ಮಾತ್ರ ಎಂದೆಂದಿಗೂ ನಾಶವಿಲ್ಲ ಮತ್ತು ಸದ್ಗುಣ ಪೂರ್ಣನಾಗಿದ್ದಾನೆ. ಇವೆಲ್ಲ ಭಗವಂತನ ಗುಣಗಳು. ಭಗವಂತನನ್ನು ನಾವು ಏನಂತ ಕೊಂಡಾಡಬೇಕು, ಇದೆಲ್ಲ ಲಕ್ಷಣಗಳು. ಭಗವಂತ ಎಂಥವನು ಅಂತ ಹೇಳಿದ್ರೆ ಇಂತಹ ಲಕ್ಷಣಗಳೆಲ್ಲ ನಾವು ಹೇಳಬೇಕಾಗ್ತದೆ. ಅವನಿಗೆ ನಾಶವಿಲ್ಲ, ಲಕ್ಷ್ಮೀ ದೇವಿಯಿಂದ ಸ್ತುತ್ಯನು, ಬ್ರಹ್ಮಾದಿ ದೇವತೆಗಳಲ್ಲಿ ತಾನಿರ್ತಾನೆ, ಯಾರಂತೆಯೂ ಇರೋದಿಲ್ಲ, ಎಲ್ಲರಿಗಿಂತಲೂ ಭಿನ್ನನಾಗಿದ್ದಾನೆ, ಅವನಿಗೆ ಇನ್ನೊಬ್ಬರ ಅಪೇಕ್ಷೆ ಇಲ್ಲ, ಅವನು ಅನಾಯಾಸವಾಗಿ ಈ ಲೋಕವನ್ನೆಲ್ಲ ರಕ್ಷಣೆ ಮಾಡ್ತಾನೆ, ಅವನು ಸದ್ಗುಣ ಪರಿಪೂರ್ಣನು. ಹೀಗೆ ಅವನ ಗುಣಗಳು ಎಂಬುದನ್ನು ತಿಳ್ಕೊಳ್ಬೇಕು. ಅರ್ಥ ಆಯ್ತು ಆಚಾರ್ಯ. ಬರ್ಕೊಂಡೆ. ಲಕ್ಷ್ಮೀದೇವಿಯಿಂದ ಸ್ತುತ್ಯನಾದ ಶ್ರೀಹರಿ ಬ್ರಹ್ಮ, ವಾಯು, ರುದ್ರ, ಇಂದ್ರಾದಿ ಎಲ್ಲ ದೇವತೆಗಳಲ್ಲಿ ಮತ್ತು ಎಲ್ಲ ಅಸುರರಲ್ಲಿ ಅಧ್ಯಕ್ಷನಾಗಿ ನೆಲೆಸಿದ್ದು ಎಲ್ಲರ ಕಾರ್ಯಗಳನ್ನು ಮಾಡುತ್ತಾನೆ. ಅವನು ಎಂದಿಗೂ ನಾಶವಿಲ್ಲದವನು. ಸದ್ಗುಣಗಳಿಂದ ಪೂರ್ಣನಾದವನು. ಇತರರ ಸಹಾಯವನ್ನು ಬಯಸದೆ ಎಲ್ಲರಿಗಿಂತಲೂ ಪ್ರತ್ಯೇಕನಾಗಿದ್ದು ಲೋಕಗಳನ್ನು ಸಂರಕ್ಷಿಸುತ್ತಾನೆ. ಕಠಿಣ ಪದಗಳಲ್ಲಿ ಅಕ್ಷರ ಅಂದ್ರೆ ಲಕ್ಷ್ಮೀದೇವಿ. ಈ ಡಿಯ ಸ್ತುತಿಸಲ್ಪಡುವವನು. ಈ ಡಿಯ ಸ್ತುತಿಸಲ್ಪಡುವವನು. ತ್ರಿಯಕ್ಷ ಮುಕ್ಕಣ್ಣನಾದ ರುದ್ರದೇವರು. ಅಕ್ಷರೆಡ್ಯನು ಬ್ರಹ್ಮವಾಯು ತ್ರಿಯಕ್ಷ, ಸುರಪ.
ಸುರಾಸುರರೊಳು ಅಧ್ಯಕ್ಷನಾಗಿದ್ದೆಲ್ಲರೊಳು ವ್ಯಾಪಾರ ಮಾಡುತಿಹ. ಅಕ್ಷಯಸು ಸತ್ವಾತ್ಮಕ ಪರಾಪೇಕ್ಷೆಯಿಲ್ಲದೆ ಸರ್ವರೊಳಗೆ ವಿಲಕ್ಷಣನು ತಾನಾಗಿ ಲೋಕವ ರಕ್ಷಿಸುತ್ತಲಿಪ್ಪ. ಶ್ರೀ ಸರಸ್ವತಿ ಭಾರತಿ ಗಿರಿಜಾ ಶಚಿ ರತಿರೋಹಿಣಿ ಸಂಜ್ಞಾ ಶತಸುರೂಪಾದ್ಯಖಿಳ ಸ್ತ್ರೀಯರೊಳು ಸ್ತ್ರೀರೂಪ. ವಾಸವಾಗಿದ್ದೆಲ್ಲರಿಗೆ ವಿಶ್ವಾಸ ತನ್ನಲ್ಲಿ ಕೊಟ್ಟು ಅವರ ಅಭಿಲಾಷೆಗಳ ಪೂರೈಸುತ್ತಿಪ್ಪನು ಯೋಗ್ಯತೆಗಳರಿತು. ಭಗವಂತ ಎಲ್ಲರಲ್ಲಿ ಹೇಗೆ ವ್ಯಾಪಿಸಿದ್ದಾನೆ ಹಿಂದೆ ಹೇಳಿದರು. ಬ್ರಹ್ಮಾದಿ ಎಲ್ಲ ದೇವತೆಗಳಲ್ಲಿ ಇರ್ತಾನೆ. ಅಲ್ಲಿ ಕೇವಲ ದೇವತೆಗಳಲ್ಲಿ ಅಂದ್ರೆ ಪುರುಷ ದೇವತೆಗಳಲ್ಲಿ ಮಾತ್ರ ಇರ್ತಾನೇನು, ಸ್ತ್ರೀ ದೇವತೆಗಳಲ್ಲಿ ಇರೋದಿಲ್ಲೇನು ಅಂತ ಸಂಶಯ ಬರ್ತದೆ. ಅದಕ್ಕೆ ಹೇಳ್ತಾರೆ ಶ್ರೀ ಸರಸ್ವತಿ ಭಾರತಿ. ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಸರಸ್ವತಿ, ಭಾರತಿ, ಗಿರಿಜಾ. ಗಿರಿಜಾ ಅಂತಂದ್ರೆ ಉಮಾದೇವಿ, ಪಾರ್ವತಿ ದೇವಿ, ಶಚಿ ಇಂದ್ರಪತ್ನಿಯಾದ ಶಚಿ, ರತಿ ಮನ್ಮಥನ ಪತ್ನಿಯಾದ ರತಿ, ರೋಹಿಣಿ ಚಂದ್ರಪತ್ನಿಯಾದ ರೋಹಿಣಿ, ಸಂಜ್ಞಾ ಅಂದ್ರೆ ಸೂರ್ಯ ಪತ್ನಿಯಾದ ಸಂಜ್ಞಾ, ಶತಸುರೂಪಾದಿ ಅಖಿಳ ಸ್ತ್ರೀಯರಳು. ಶತಸ್ವರೂಪ ಅಂದ್ರೆ ಶತರೂಪ ಅಂತ ಅರ್ಥ. ಶತರೂಪ ಅಂದ್ರೆ ಸ್ವಯಂಭೂಮನ್ ರಾಜನ ಹೆಂಡತಿ. ಇವರೇ ಮೊದಲಾದ ಅಖಿಳ ಸ್ತ್ರೀಯರೊಳು ಸ್ತ್ರೀ ರೂಪ. ಎಲ್ಲಾ ಸ್ತ್ರೀಯರಲ್ಲಿ ಭಗವಂತ ಸ್ತ್ರೀ ರೂಪನಾಗಿ ತಾನು ನೆಲೆಸಿರ್ತಾನೆ. ಭಗವಂತನಿಗೆ ಪುರುಷ ರೂಪನೂ ಇದೆ, ಸ್ತ್ರೀ ರೂಪನೂ ಇದೆ. ಭಗವಂತ ಎಲ್ಲ ಪುರುಷರಲ್ಲಿ ಪುರುಷ ರೂಪನಾಗಿ ವ್ಯಾಪಿಸಿರ್ತಾನೆ, ಎಲ್ಲ ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಇರ್ತಾನೆ ಭಗವಂತ. ಹೀಗಾಗಿ ಭಗವಂತನಿಗೆ ಎರಡೂ ರೂಪಗಳು ಇವೆ. ಭಗವಂತನಿಗೆ ಸ್ತ್ರೀ ರೂಪನ ಪುರುಷ ರೂಪನ ಅಂದ್ರೆ ಏನ್ ಹೇಳಲಿಕ್ಕಿಲ್ಲ, ಎರಡು ರೂಪಗಳವ ಅಂತ ಹೇಳಬೇಕು. ಹೀಗಾಗಿ ಆ ಸ್ತ್ರೀ ದೇವತೆಗಳಲ್ಲಿ ತಾನು ಸ್ತ್ರೀ ರೂಪನಾಗಿ ತಾನು ನೆಲೆಸಿರ್ತಾನೆ. ಸ್ತ್ರೀಯರೊಳು ಸ್ತ್ರೀ ರೂಪ, ಆ ಸ್ತ್ರೀ ರೂಪದಿಂದ ವಾಸವಾಗಿದ್ದು ಹಾಗೆ ಅವನು ಬಿಂಬರೂಪನಾಗಿರ್ತಾನೆ ಭಗವಂತ. ಎಲ್ಲರಿಗೆ ವಿಶ್ವಾಸ ತನ್ನಲ್ಲಿ ಕೊಟ್ಟು, ಅವರೆಲ್ಲರಿಗೂ ತನ್ನಲ್ಲಿ ವಿಶ್ವಾಸವನ್ನು ಕೊಡ್ತಾನೆ. ಭಗವಂತ ರಕ್ಷಣೆ ಮಾಡುತ್ತಾನೆ ಎಂಬ ವಿಶ್ವಾಸವನ್ನು ಕೊಡ್ತಾನೆ. ಅವರ ಅಭಿಲಾಷೆಗಳ ಪೂರೈಸುತ್ತಿಪ್ಪನು ಯೋಗ್ಯತೆಗಳ ಅರಿತು. ಆ ರೀತಿಯಾದ ವಿಶ್ವಾಸವನ್ನು ಕೊಟ್ಟು ತನ್ನನ್ನು ಪೂಜೆ ಮಾಡುವಂತೆ ಮಾಡಿ ಅವರವರ ಅಭಿಲಾಷೆಗಳನ್ನು, ಮನೋಭಿಲಾಷೆಗಳನ್ನು, ಅವರ ಇಷ್ಟಗಳನ್ನು ತಾನು ಪೂರ್ಣ ಮಾಡ್ತಾನೆ. ಹೇಗೆ? ಯೋಗ್ಯತೆಗಳ ಅರಿತು. ಅವರವರ ಯೋಗ್ಯತೆ, ಕೇವಲ ಮನೋರಥ ಮನೋಭಿಲಾಷ ಇತ್ತು ಅಂದ ಮಾತ್ರಕ್ಕೆ ಅದು ಪೂರ್ಣ ಆಗ್ತದ ಅಂತೇನಿಲ್ಲ. ಅದಕ್ಕೆ ಯೋಗ್ಯತೆ ಅದೋ ಇಲ್ಲೋ ಗೊತ್ತಿಲ್ಲ, ಯೋಗ್ಯತೆ ಇದ್ರೆ ಪೂರ್ಣ ಮಾಡ್ತಾನ. ಹೀಗಾಗಿ ಆ ಯೋಗ್ಯತೆ ಇದ್ದವರಿಗೆ ಅವರವರ ಅಭಿಲಾಷೆಗಳನ್ನು ತಾನು ಪೂರ್ಣ ಮಾಡ್ತಾನೆ ಎಂಬ ವಿಶ್ವಾಸವನ್ನೂ ಕೊಡ್ತಾನೆ, ತಾನು ಪೂರ್ಣ ಕೂಡ ಮಾಡ್ತಾನೆ. ಹೀಗೆ ಆ ಎಲ್ಲರಲ್ಲಿ ಅಂದ್ರೆ ಕೇವಲ ಪುರುಷ ದೇವತೆಗಳಲ್ಲಿ ಮಾತ್ರ ಅಲ್ಲ, ಸ್ತ್ರೀ ರೂಪದಿಂದ ಸ್ತ್ರೀ ದೇವತೆಗಳಲ್ಲಿಯೂ ಕೂಡ ತಾನು ಇರ್ತಾನೆ. ಧನ್ಯತಾತ್ವ ನಿರ್ಣಯದಲ್ಲಿ ಹೇಳ್ತಾರೆ, ಅಂದ್ರೆ ಹೇಗೆ ಭಗವಂತ ಎಲ್ಲರಿಗೂ ಬಿಂಬರೂಪ,
ಈ ಭಗವಂತನ ಪ್ರತಿಬಿಂಬರು ಎಲ್ಲರೂ. ಹಾಗೆ ಭಗವಂತನ ಪ್ರತಿಬಿಂಬ ವಾಯುದೇವರು, ವಾಯುದೇವರ ಪ್ರತಿಬಿಂಬ ಈ ಗರುಡ ಶೇಷರುದ್ರರು. ಹೀಗೆ ಅವರವರಿಗೆ ಕೆಳಗಿನವರು ಅವರ ಪ್ರತಿಬಿಂಬರಾಗ್ತಾ ಇರ್ತಾರೆ. ಹಾಗೆ ಸ್ತ್ರೀಯರಲ್ಲಿಯೂ ಅಷ್ಟೇ. ಲಕ್ಷ್ಮೀದೇವಿ ಈ ಭಾರತ್ಯಾದಿಗಳಿಗೆ, ಅವರು ಈ ಪಾರ್ವತ್ಯಾದಿಗಳಿಗೆ, ಹೀಗೆ ಎಲ್ಲರೂ ಬಿಂಬರೂಪ ಆಗಿ ಇರ್ತಾರೆ. ಲಕ್ಷ್ಮೀದೇವಿ ಭಗವಂತನಿಗೆ ಸಾಕ್ಷಾತ್ತಾಗಿ ಪ್ರತಿಬಿಂಬರು. ಆ ಲಕ್ಷ್ಮೀದೇವಿಗೆ ಸರಸ್ವತಿ ಭಾರತೀಯರು ಪ್ರತಿಬಿಂಬರು. ಆ ಸರಸ್ವತಿ ಭಾರತೀಯರಿಗೆ ಈ ಸೌಪರ್ಣಿ ಮೊದಲಾದವರು ಕ್ರಮವಾಗಿ ಪ್ರತಿಬಿಂಬರು. ಹೀಗೆ ಅವರವರು ಕಡಿಮೆಯಾದವರು ಅವರವರಿಗೆ ಪ್ರತಿಬಿಂಬರಾಗಿರ್ತಾರೆ. ಅದೇ ವಿಚಾರವನ್ನು ಇಲ್ಲಿ ಆ ಎಲ್ಲ ಸ್ತ್ರೀಯರಲ್ಲೂ ಭಗವಂತ ಬಿಂಬರೂಪನಾಗಿದ್ದಾನೆ ಎಂಬ ಮಾತನ್ನು ತಿಳಿಸುವ ಮೂಲಕ ಇದನ್ನು ಕೂಡ ಸೂಚನೆ ಮಾಡ್ತಾ ಇದ್ದಾರೆ. ಬರ್ಕೊಂಡ್ರೆ ಲಕ್ಷ್ಮೀದೇವಿ ಸರಸ್ವತಿ ಭಾರತಿ ಪಾರ್ವತಿ ಶಚಿ ರತಿ ಸಂಜ್ಞಾ ಶತರೂಪ ಮೊದಲಾದ ಸಕಲ ಸ್ತ್ರೀಯರಲ್ಲಿ ಸ್ತ್ರೀರೂಪನಾಗಿ ಶ್ರೀಹರಿ ನೆಲೆಸಿದ್ದು ಎಲ್ಲರಿಗೆ ತನ್ನಲ್ಲಿ ವಿಶ್ವಾಸ ಕೊಟ್ಟು ಅವರ ಯೋಗ್ಯತೆಗಳನ್ನು ತಿಳಿದು ಅವರ ಅಭಿಲಾಷೆಗಳನ್ನು ಪೂರೈಸುತ್ತಾನೆ. ಶ್ರೀ ಸರಸ್ವತಿ ಭಾರತಿ ಗಿರಿಜಾ ಶಚಿ ರತಿರೋಹಿಣಿ ಸಂಜ್ಞಾ ಶತ ಸ್ವರೂಪ ಅಧ್ಯಕ್ಷಿಳ ಸ್ತ್ರೀಯರುಳು ಸ್ತ್ರೀರೂಪ ವಾಸವಾಗಿದ್ದೆಲ್ಲರಿಗೆ ವಿಶ್ವಾಸ ತನ್ನಲ್ಲಿ ಕೊಟ್ಟು ಅವರ ಅಭಿಲಾಷೆಗಳ ಪೂರೈಸುತ್ತಿಪ್ಪನು ಯೋಗ್ಯತೆಗಳರಿತು. ಕೋಲು ಕುದುರೆಯ ಮಾಡಿ ಆಡುವ
ಬಾಲಕರ ತೆರದಂತೆ ಲಕ್ಷ್ಮೀ ಲೋಲ ಸ್ವಾತಂತ್ರ್ಯವ ಗುಣವತ ಬ್ರಹ್ಮಾಜ್ಯರೊಳಗಿಟ್ಟು ಲೀಲೆಗೈವನು ತನ್ನವರಿಗನುಕೂಲವಾಗಿದ್ದೆಲ್ಲ ಕಾಲದಿ ಕೂಡರಿಗೆ ಪ್ರತಿಕೂಲನಾಗಿಹ ಪ್ರಕಟನಾಗದಲೇ ಭಗವಂತ ಯಾವ ರೀತಿಯಾಗಿ ಈ ಲೋಕಗಳನ್ನೆಲ್ಲ ರಕ್ಷಣೆ ಮಾಡ್ತಾನೆ ಹಿಂದೆ ಪದ್ಯದಲ್ಲಿ ಹೇಳಿದ್ರು ಅವರವರ ಯೋಗ್ಯತೆಗಳ ಅರಿತು ಅವರ ಅಭಿಲಾಷೆ ಕೊಡ್ತಾನೆ ಅಂತ. ಇದು ಭಗವಂತನಿಗೆ ಹೇಗೆ ಅಂದ್ರೆ ಹಿಂದೆ ಹೇಳಿದಂತೆ ಇದು ಒಂದು ಭಗವಂತನಿಗೆ ಕ್ರೀಡಾ ಇದ್ದಂತೆ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಕೋಲು ಕುದುರೆಯ ಮಾಡಿ ಆಡುವ ಬಾಲಕರ ತೆರದಂತೆ. ಎಲ್ಲರನ್ನು ಭಗವಂತ ಹೆಂಗ್ ಆಡಿಸ್ತಾನಪ್ಪ ಅಂತಂದ್ರೆ ಕೋಲು ಕುದುರೆ ಮಾಡಿ ಹುಡುಗರು ಕಟ್ಟಿಗೆ ತೊಗೊಂತಾರ, ಕಟ್ಟಿಗೆ ತಗೊಂಡು ಅದರ ಕಾಲು ಆ ಕಡೆ ಹಾಕೊಂಡು ಇದು ಕುದುರೆ ಅಂತ ಬಂದು ಹೋಗಿರ್ತಾರ. ಕುದುರೆ ನೀನೇರೋ ಅಂತ ಎಲ್ಲ ಮೇರಿಸ್ಕೊಂಡು ಆ ಕಟ್ಟಿಗೆ ಹಿಡ್ಕೊಂಡು ಇದು ಕುದುರೆ ಅಂತ ಆಡ್ಕೊಂತ ಹೋಗಿರ್ತಾರೆ. ಅವರ ಕೈಯಲ್ಲಿರುವಂತಹ ಕಟ್ಟಿಗೆ ಕುದುರೆ, ಅದನ್ನ ಅವರು ಹೆಂಗ್ ಸಿಕ್ಕರೆ ಹೆಂಗ್ ಬೇಕಾದಂಗ ತಿರುಗಿಸ್ಕೊಂತ ಹೋಗ್ತಾ ಇರ್ತಾರೆ. ಹಾಗೆ ಹುಡುಗರ ಕೈಯಲ್ಲಿ ಕೋಲು ಯಾವ ರೀತಿಯಾಗಿ ಕುದುರೆ ಆಗಿಬಿಡ್ತದೆ, ಅವ್ರು ಆಟ ಆಡಿಸ್ತಾರೆ. ಹಾಗೆ ಭಗವಂತನಿಗೆ ಈ ಲಕ್ಷ್ಮೀ ಬ್ರಹ್ಮಾದಿ ಸಮಸ್ತ ಜಗತ್ತು ಕೂಡ ಆ ಭಗವಂತನ ಕೈಯಲ್ಲಿ ಕೋಲು ಕುದುರೆ ಇದ್ದಂತೆ. ಆ ಕೋಲು ಕುದುರೆಯನ್ನು ಹುಡುಗರು ಯಾವ ರೀತಿಯಾಗಿ ತಮ್ಮ ಇಷ್ಟ ಬಂದಂಗೆ ತಿರುಗಿಸಿ ಆಟ ಆಡ್ತಾರೋ ಹಾಗೆ ಭಗವಂತನ ಕೈಯಲ್ಲಿ ಎಲ್ಲರೂ ಅಸ್ವತಂತ್ರರು. ಇಷ್ಟ ಬಂದಂತೆ ಭಗವಂತ ಸ್ವತಂತ್ರವಾಗಿ ಅವರನ್ನು ತಾನು ಆಟವಾಡ್ತಾನೆ. ಕೋಲು ಕುದುರೆಯ ಮಾಡಿ ಆಡುವ ಬಾಲಕರ ತೆರದಂತೆ, ಆ ರೀತಿಯಾಗಿ ಆಡುವಂತಹ ಬಾಲಕರಂತೆ ಲಕ್ಷ್ಮೀ ಲೋಲ ಸ್ವಾತಂತ್ರ್ಯ ಗುಣವ ಬ್ರಹ್ಮಾಜ್ಯರೊಳಗಿಟ್ಟು. ಹಿಂದೆ ಬಂತಲ್ಲ ಭಗವಂತನ ಗುಣವನ್ನು ಆಯಾ ದೇವತೆಗಳಲ್ಲಿ ಎಷ್ಟೆಷ್ಟು ಭಾಗವನ್ನಿಟ್ಟ ಅಂತಂಬುದು ಹೇಳಿಕೊಂಡ್ವಿ. ಹಾಗೆ ಸ್ವಾತಂತ್ರ್ಯ ಗುಣವನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ಬ್ರಹ್ಮಾಜ್ಯರುಳು ಬ್ರಹ್ಮಾದಿ ದೇವತೆಗಳಲ್ಲಿ ಇಟ್ಟು ಲೀಲೆಗೈವನು ಲೀಲೆಯಿಂದ ತಾನು ಆಟವಾಡ್ತಾನೆ. ಮತ್ತು ತನ್ನವರಿಗೆ ಅನುಕೂಲವಾಗಿದ್ದು ಎಲ್ಲ ಕಾಲದಲ್ಲಿ ತನ್ನವರಿಗೆ ಅಂದ್ರೆ ತನ್ನ ಭಕ್ತರಿಗೆ ಅವನು ಅನುಕೂಲನಾಗ್ತಾನೆ. ಕೂಳರಿಗೆ ಅಂದ್ರೆ ದುಷ್ಟರಿಗೆ ಪ್ರತಿಕೂಲನಾಗಿ ಕೂಳರಿಗೆ ದುಷ್ಟರಿಗೆ ಮಾತ್ರ ಅವನು ಭಗವಂತ ಪ್ರತಿಕೂಲ ವ್ಯತಿರೇಕನಾಗಿ ಇರ್ತಾನೆ. ಆದರೆ ಇರ್ತಾನೆ ಹೊರತು ಪ್ರಕಟನಾಗದಲೇ. ಏನ್ ಮಾಡಿದ್ರು ಅವನು ಮಾತ್ರ ಪ್ರಕಟ ಆಗೋದಿಲ್ಲ, ಕಾಣಿಸೋದಿಲ್ಲ. ಅದಕ್ಕಾಗಿ ನಮಗೆ ಒಳ್ಳೇದಾಯಿತು ಅಂತಂದ್ರು ನಮ್ಮಿಂದೇ ಆಯಿತು ಅಂತ ತಿಳ್ಕೊಳ್ತೀವಿ, ಕೆಟ್ಟದಾಯಿತು ಅಂದ್ರೆ ಮಾತ್ರ ದೇವರ ಮಾರ ಬೀಳ್ತೀವಿ. ಭಗವಂತ ಕಾಣಿಸಿಕೊಳ್ಳದೆ ತಾನು ಅದೃಶ್ಯನಾಗಿದ್ದು ಒಳ್ಳೇದು ಮಾಡ್ತಾನೆ, ಕೆಟ್ಟದ್ದು ಮಾಡ್ತಾನೆ. ಹಿಂದೆ ಹೇಳಿದಂತೆ ಅವರ ಯೋಗ್ಯತೆಗಳರಿತು ಯೋಗ್ಯತಾನುಗುಣವಾಗಿ ಎರಡೂ ಮಾಡ್ತಾನೆ, ಪ್ರಕಟನ ಆಗದಲೆ. ತನ್ನವರಿಗೆ ಮಾತ್ರ ಸದಾ ಅನುಕೂಲನಾಗಿಯೇ ಇರ್ತಾನೆ. ಎಲ್ಲಿ ಭಕುತ ಎಲ್ಲಿ ಭಯಗಳು ಹರಿಯ ಭಕುತರಿಗೆ ಅಂತ ಹೇಳಿದಂತೆ ಆ ಭಗವಂತ ಎಲ್ಲ ಕಾಲದಲ್ಲಿಯೂ ಕೂಡ ಅನುಕೂಲನಾಗಿ ಇರ್ತಾನೆ. ಕೂಡರಿಗೆ ಮಾತ್ರ ಪ್ರತಿಕೂಲ, ಪ್ರಧಾನವಾಗಿ ಮೋಕ್ಷಕ್ಕೆ ಪ್ರತಿಕೂಲ. ಉಳಿಕೆಯೆಲ್ಲ ಅವಕ್ಕೆ ಏನೋ ಒಂದೆರಡು ಕೊಡಬಹುದು, ಆದರೆ ಪ್ರಧಾನವಾದಂತಹ ಆ ಸ್ಥಾನ, ಪ್ರಧಾನವಾದ ಫಲಿತ ಮೋಕ್ಷ. ಅದಕ್ಕೆ ಎಂದೆಂದಿಗೂ ಕೂಡರಿಗೆ ಅದನ್ನು ಕೊಡೋದೇ ಇಲ್ಲ. ತನ್ನ ಭಕ್ತರಿಗೇನೆ ಆ ಮೋಕ್ಷವನ್ನು ಕೊಡ್ತಾನೆ ಹೊರತು ಇನ್ನೊಬ್ಬರಿಗೆ ಕೊಡೋದಿಲ್ಲ. ಅದಕ್ಕಾಗಿ ಎಲ್ಲ ಕಾಲದಲ್ಲಿ ಅವರಿಗೆ ತನ್ನ ಭಕ್ತರಿಗೆ ಮಾತ್ರ ಅನುಕೂಲ, ಮೋಕ್ಷಕ್ಕೆ ಅನುಕೂಲವಾಗ್ತಾನೆ, ಬೇರೆಯವರಿಗೆ ಪ್ರತಿಕೂಲನಾಗ್ತಾನೆ ಎಂಬ ಮಾತನ್ನು ಹೇಳ್ತಾರೆ. ಅಂದ್ರೆ ಭಗವಂತ ಸ್ವತಂತ್ರ, ಉಳಿಕೆಯವರೆಲ್ಲರೂ ಅಸ್ವತಂತ್ರರು. ಇಷ್ಟಿದ್ದುಕೊಂಡು ಕೂಡ ತಾನು ಪ್ರಕಟನಾಗದೆ ಆ ಜೀವರಿಗೆ ಅನುಗುಣವಾಗಿ ಮಾತ್ರ ಎಲ್ಲ ಕೆಲಸವನ್ನು ತಾನೇ ಮಾಡ್ತಾನೆ ಎಂಬ ಮಾತನ್ನು ಹೇಳ್ತಾರೆ.
ಕೋಲನ್ನು ಕುದುರೆಯನ್ನಾಗಿ ಮಾಡಿಕೊಂಡು ಆಡುವ ಬಾಲಕರಂತೆ ಲಕ್ಷ್ಮೀಲೋಲನಾದ ಶ್ರೀಹರಿ ಸ್ವಾತಂತ್ರ್ಯ ಗುಣವನ್ನು ಬ್ರಹ್ಮಾದಿಗಳಲ್ಲಿ ಇಟ್ಟು ಲೀಲೆ ತೋರಿಸುತ್ತಾನೆ. ತನ್ನವರಿಗೆ ಎಲ್ಲ ಕಾಲದಲ್ಲಿ ಅನುಕೂಲನಾಗಿದ್ದು ದುಷ್ಟರಿಗೆ ಪ್ರತಿಕೂಲನಾಗಿದ್ದು ಅವ್ಯಕ್ತನಾಗಿಯೇ ಇರುತ್ತಾನೆ. ಕೋಲು ಕುದುರೆಯ ಮಾಡಿ ಆಡುವ ಬಾಲಕರ ತೆರದಂತೆ ಲಕ್ಷ್ಮೀಲೋಲ ಸ್ವಾತಂತ್ರ್ಯ ಗುಣವ ಬ್ರಹ್ಮಜ್ಯರೊಳಗಿಟ್ಟು ಲೀಲೆಗೈವನು ತನ್ನವರಿಗನುಕೂಲವಾಗಿದ್ದೆಲ್ಲ ಕಾಲದಿ ಕೂಡರಿಗೆ ಪ್ರತಿಕೂಲನಾಗಿ ಪ್ರಕಟನಾಗದಲೇ ಸೌಪರಣಿ ವರವಹನ ಮನಾರೂಪನಾಮಧಿಕರೆಸುತವರ ಸಮೀಪದಲ್ಲಿದ್ದ ಕಿಳ ವ್ಯಾಪಾರಗಳ ಮಾಡುವನು. ಪಾಪ ಪುಣ್ಯಗಳೆರಡು ಅವರ ಸ್ವರೂಪಗಳನ್ನನುಸರಿಸಿ ಉಣಿಪ ಪರೋಪಕಾರಿ ಪರೇಶ ಪೂರ್ಣಾನಂದ ಜ್ಞಾನಘನ. 。  . 。 . . 。 . . 。 . . 。 . 。 . 。 . 。 . 。 . 。 . 。 . 。 。 . 。 。 。 。 。 。 。 。 . 。 。 。 。 . 。 。 。 。 。 。 . 。 . 。
ಆ ಭಗವಂತ ಸೌಪರ್ಣಿ ವರವಾಹನ. ಸೌಪರ್ಣಿ ಅಂತಂದ್ರೆ ಆ ಗರುಡ ದೇವರ ಹೆಂಡತಿ ಸೌಪರ್ಣಿ. ಸೌಪರ್ಣಿ ವರ, ಆ ಸೌಪರ್ಣಿಗೆ ವರನಾದವನು ಗರುಡ ದೇವರು. ಆ ಗರುಡ ದೇವರ ವಾಹನ, ಆ ಗರುಡ ದೇವರನ್ನೇ ವಾಹನವನ್ನಾಗಿ ಉಳ್ಳವನು. ಸೌಪರ್ಣಿ ವರ ವಾಹನ ಅಂದ್ರೆ ಗರುಡ ವಾಹನ ಅಂತ ಅರ್ಥ. ಗರುಡ ವಾಹನನಾದ ಭಗವಂತ ನಾನಾ ರೂಪ ನಾಮಧಿಕರಿಸುತ್ತ, ನಾನಾ ರೂಪದಿಂದ ನಾನಾ ನಾಮದಿಂದ. ಭಗವಂತ ರೂಪಗಳು ಅನಂತ, ಭಗವಂತನ ನಾಮಗಳು ಅನಂತ. ಏನು ಕರೆದರೂ ಭಗವಂತನ ನಾಮನೇ. ಹೀಗಾಗಿ ಆ ಮಾತುಗಳೆಲ್ಲ ಭಗವಂತನ ನಾಮಗಳು ಅಂತ ಹೇಳಿದಂತೆ ಏನು ಕರೆದರೂ ಭಗವಂತನ ನಾಮವೇ. ಯಾವ ರೂಪ ನೋಡಿದ್ರೂ ಭಗವಂತನ ರೂಪವೇ. ಎಲ್ಲ ಕಡೆಗೂ ಇದ್ದ ಭಗವಂತನದ್ದು ಎಲ್ಲಾ ರೂಪಗಳು. ಪುಸ್ತಕದಲ್ಲಿ ಪುಸ್ತಕದ ರೂಪದಲ್ಲಿ ಇರ್ತಾನೆ, ಚೇರ್ನಲ್ಲಿ ಚೇರ್ ರೂಪದಲ್ಲಿ ಇರ್ತಾನೆ. ಹೀಗೆ ಎಲ್ಲ ಪದಾರ್ಥಗಳಲ್ಲಿ ಆಯಾ ರೂಪದಿಂದ ಇರ್ತಾನೆ, ಆಯಾ ಜೀವರಲ್ಲಿ ಆಯಾ ರೂಪದಿಂದ ಇರ್ತಾನೆ. ಪ್ರತಿ ವಸ್ತುವಿನಲ್ಲಿ, ಎಲ್ಲ ಚೇತನಾತ್ಮಕ ಎಲ್ಲ ಪ್ರಪಂಚದಲ್ಲಿಯೂ ಅನೇಕ ರೂಪಗಳಿಂದಿದ್ದಾನೆ, ಅನೇಕ ನಾಮಗಳಿಂದಲೂ ಇದ್ದಾನೆ. ಯಾವ ಪದಾರ್ಥದಲ್ಲಿದ್ರೆ ಅದೇ ಆ ಭಗವಂತನ ಹೆಸರಾಗ್ತದೆ. ಹೀಗೆ ನಾನಾ ರೂಪ ನಾಮದಿ ಕರೆಸುತ್ತಾ ಅವರ ಸಮೀಪದಲ್ಲಿದ್ದು, ಭಗವಂತ ಎಲ್ಲಿರ್ತಾನೆ ಎಲ್ಲರಿಗೂ ಸಮೀಪನೆ. ಅವನಿಗಿಂತಲೂ ಸಮೀಪ ಇನ್ನೊಬ್ಬರಿಲ್ಲ. ಯಾಕೆ? ಒಳಗೆ ಹೃದಯದಲ್ಲಿ ಕೂತು ಬಿಟ್ಟಾನೆ ಭಗವಂತ. ಜೀವನಿಗೆ ಅತ್ಯಂತ ಸಮೀಪನಾಗಿ ತಾನಿದ್ದಾನೆ. ಸಮೀಪದಲ್ಲಿದ್ದು ಅಖಿಳ ವ್ಯಾಪಾರಗಳ ಮಾಡುವನು. ಎಲ್ಲ ಕೆಲಸಗಳನ್ನು ಕೂಡ ತಾನು ಮಾಡ್ತಾನೆ. ಮಾಡೋದು ತಾನೇ ಸ್ವತಂತ್ರವಾಗಿ. ಆದರೆ ಪಾಪ ಪುಣ್ಯಗಳೆರಡು ಅವರ ಸ್ವರೂಪಗಳ ಅನುಸರಿಸಿ ಉಣಿಪ. ಭಗವಂತ ತಾನೇ ಸ್ವತಂತ್ರ ಕರ್ತನಾದರೂ ಎಲ್ಲ ಮಾಡಿದರೂ ಅದರ ಫಲಿತ ಮಾತ್ರ ಜೀವರಿಗೆ ಉಣಿಸ್ತಾನೆ. ಯಾಕೆ? ಅವರವರ ಸ್ವರೂಪಗಳ ಅನುಸರಿಸಿ, ಅವರವರ ಯೋಗ್ಯತೆ. ಇದು ಮೇಲಿಂದ ಮೇಲೆ ಬರ್ತಾ ಇರ್ತದೆ ಈ ಮಾತು. ಯಾಕೆ? ಇದನ್ನು ಅಷ್ಟು ಗಟ್ಟಿಯಾಗಿ ತೆಗೆದುಕೊಳ್ಳಬೇಕು ಅಂತ. ಅಂದ್ರೆ ಭಗವಂತ ಸ್ವತಂತ್ರ ಕರ್ತ ಎನ್ನುವ ಪ್ರಮೇಯ ಅಷ್ಟೇ ಗಟ್ಟಿಯಾಗಿರಬೇಕು, ಜೀವನ ಅಸ್ವತಂತ್ರ ಎನ್ನುವ ಪ್ರಮೇಯ ಅಷ್ಟೇ ಗಟ್ಟಿಯಾಗಿರಬೇಕು, ಭಗವಂತನಿಗೆ ಯಾವ ಪುಣ್ಯ ಪಾಪ ಲೇಪ ಇಲ್ಲ ಎನ್ನುವುದು ಅಷ್ಟೇ ಪ್ರಮೇಯ. ತಾನು ಅಸ್ವತಂತ್ರ ಕರ್ತನಾದರೂ ಈ ಜೀವನಿಗೆ ಎಲ್ಲ ಪುಣ್ಯ ಪಾಪಗಳ ಲೇಪ ಎನ್ನುವುದು ತಿಳಿದುಕೊಳ್ಳಬೇಕು. ಆ ಕೊಡುವುದು ಕೂಡ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಕೊಡ್ತಾನೆ ಎನ್ನುವ ಪ್ರಮೇಯವನ್ನು ತಿಳಿದುಕೊಳ್ಳಬೇಕು. ಹೀಗೆ ಇವೆಲ್ಲ ಅತ್ಯಂತ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾದ ಪ್ರಮೇಯಗಳು. ಅದಕ್ಕಾಗಿ ಮೇಲಿನಿಂದ ಮೇಲೆ ಈ ಮಾತು ಹೇಳ್ತಾ ಇರ್ತಾರೆ, ಅವರವರ ಸ್ವರೂಪ ಅನುಸರಿಸಿ, ಅವರವರ ಯೋಗ್ಯತೆಗಳನ್ನು ಅನುಸರಿಸಿ. ಹೀಗೆ ಮೇಲಿಂದ ಮೇಲೆ ಈ ಮಾತು ಬರ್ತಾ ಇರ್ತದೆ. ಯಾಕೆ? ಅದನ್ನು ತಿಳಿದುಕೊಳ್ಳಬೇಕಾದ ಕಾರಣ ಲೋಕದಲ್ಲಿರುವಂತಹ ಅನೇಕ ಭೇದಗಳಿಗೆ, ಅನೇಕ ತಾರತಮ್ಯಗಳಿಗೆ ಕಾರಣ ಇದೆ. ಇಲ್ಲ ಅಂದ್ರೆ ಬೇರೆ ನಮಗೆ ಸಮಾಧಾನ ಹೇಳಲಿಕ್ಕೆ ಬರೋದಿಲ್ಲ, ಯಾರಿಗೂ ಸಮಾಧಾನ ಹೇಳಲಿಕ್ಕೆ ಬರೋದಿಲ್ಲ. ಈ ತಾರತಮ್ಯವನ್ನು ಸ್ವರೂಪದಲ್ಲಿಯೇ, ಜೀವನ ಸ್ವರೂಪದಲ್ಲಿಯೇ ಈ ತಾರತಮ್ಯವಿದೆ, ಅವರವರ ಪುಣ್ಯ ಪಾಪಕ್ಕೆ ಅನುಗುಣವಾಗಿಯೇ ಫಲ ಸಿಗ್ತದೆ ಎಂಬ ಮಾತನ್ನು ತಿಳಿದುಕೊಳ್ಳದೆ ಹೋದರೆ ಈ ಪ್ರಪಂಚದಲ್ಲಿ ನಡೆಯುವ ಯಾವ ಒಂದು ವ್ಯಾಪಾರಕ್ಕೂ ನಾವು ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾರೆ, ಅವರ ಸ್ವರೂಪಗಳ ಅನುಸರಿಸಿ ಉಣಿಪ. ಪುಣ್ಯ ಪಾಪಗಳೆರಡನ್ನೂ ಕೂಡ ಅವರ ಸ್ವರೂಪಕ್ಕೆ ಅನುಗುಣವಾಗಿ ಮಾಡಿಸ್ತಾನೆ, ಅದನ್ನೇ ಉಣಿಸ್ತಾನೆ. ಅವನು ಮಾತ್ರ ಪರೋಪಕಾರಿ. ಪರೋಪಕಾರಿ ಒಳಗಿದ್ದು ಏನ್ ಮಾಡಿದ್ರು ನಮಗೇನ್ ಅಡ್ಡ ಹೇಳೋರು ಯಾರು? ಒಳ್ಳೆ ಕೆಲಸ ಮಾಡಿದ್ರು ಕೂಡ ನಿನ್ ತಪ್ಪು ಮಾಡಿದ್ದೆ ಅಂತ ಶಿಕ್ಷೆ ಹಾಕಿದ್ರೆ ಯಾವನ್ ಕೇಳೋಣ ಭಗವಂತನ. ಆದರೂ ಅವನು ಒಳ್ಳೆಯವರಿಗೆ ಒಳ್ಳೆಯವನ್ನೇ ಕೊಡ್ತಾನಲ್ಲ, ಹೀಗಾಗಿ ಅವನು ಮೋಸ ಮಾಡೋದಿಲ್ಲ. ಅದಕ್ಕಾಗಿ ಪರೋಪಕಾರಿ. ಪರೇಶ, ಎಲ್ಲರಿಗೂ ಈಶವನು, ಸರ್ವೋತ್ತಮ ಶ್ರೇಷ್ಠನಾದ ಈಶ್ವರ ಅವನು. ಪೂರ್ಣ ಆನಂದ, ಪರಿಪೂರ್ಣವಾದ ಆನಂದನೇ ಅವನ ಸ್ವರೂಪ. ಜ್ಞಾನ ಘನ, ಜ್ಞಾನದ ಸಾಂದ್ರತ, ಜ್ಞಾನ ತುಂಬಿದವನು ಅಂತ ಅರ್ಥ. ಘನ ಅಂದ್ರೆ ತುಂಬಿದವನು, ಜ್ಞಾನದಿಂದ ತುಂಬ. ಎಳ್ಳಷ್ಟು ಕೂಡ ಅಜ್ಞಾನವನಲ್ಲಿಲ್ಲ. ಜ್ಞಾನ ಘನ, ಆನಂದ ಘನ, ಅದನ್ನ ಹೇಳ್ತಾರೆ. ಘನ ಅಂದ್ರೆ ತುಂಬಿದವನು, ಆನಂದದಿಂದಲೂ ತುಂಬಿದವನು, ಆನಂದ ಪೂರ್ಣ, ಜ್ಞಾನ ಪೂರ್ಣ, ಜ್ಞಾನ ಘನನಾಗಿದ್ದಾನೆ ಭಗವಂತ. ಅಂತಹವನು ಸರ್ವೋತ್ತಮನಾಗಿದ್ದಾರೆ. ಈಗ ಇವೆಲ್ಲ ಭಗವಂತನ ಗುಣಗಳು. ಪರೇಶ ಅಂದ್ರೆ ಸರ್ವೇಶ್ವರ ಅಂತಂಬೋದೊಂದು ಗುಣ, ಪೂರ್ಣಾನಂದ ಎಂಬುದೊಂದು ಗುಣ, ಜ್ಞಾನಘನ ಎಂಬುದೊಂದು ಗುಣ, ಪರೋಪಕಾರಿ ಎಂಬುದೊಂದು ಗುಣ. ಹೀಗೆ ಭಗವಂತನ ಗುಣಗಳನ್ನು ಮೇಲಿಂದ ಮೇಲೆ ನೆನೆತಾ ಇರಬೇಕು ಎಂಬುದಕ್ಕೆ ಮೇಲಿಂದ ಮೇಲೆ ಆ ವಿಶೇಷಣಗಳನ್ನು ಭಗವಂತನಿಗೆ ಹೇಳ್ತಾ ಇರ್ತಾರೆ.
ಗರುಡವಾಹನನಾದ ಶ್ರೀಹರಿ ಅನೇಕ ರೂಪ ನಾಮಗಳಿಂದ ಕರೆಸುತ್ತಾ ಭಕ್ತರ ಸಮೀಪದಲ್ಲಿದ್ದು ಎಲ್ಲ ವ್ಯಾಪಾರಗಳನ್ನು ಮಾಡುತ್ತಾನೆ. ಪಾಪ ಪುಣ್ಯಗಳೆರಡನ್ನೂ ಅವರವರ ಸ್ವರೂಪಕ್ಕೆ ಅನುಗುಣವಾಗಿ ಉಣಿಸುತ್ತಾನೆ. ಅವನು ಪರೋಪಕಾರಿ, ಸರ್ವೋತ್ತಮ, ಆನಂದಪೂರ್ಣನು, ಮತ್ತು ಜ್ಞಾನಪೂರ್ಣನೂ ಆಗಿದ್ದಾನೆ. ಸೌಪರ್ಣಿ ವರವಹನನ ನಾರೂಪನ ಮದಿಕರೆಸುತವರ ಸಮೀಪದಲ್ಲಿದ್ದ ಕೆಳ ವ್ಯಾಪಾರಗಳ ಮಾಡುವನು. ಪಾಪ ಪುಣ್ಯಗಳೆರಡು ಅವರ ಸ್ವರೂಪಗಳನ್ನನುಸರಿಸಿ ಉಣಿಪ. ಪರೋಪಕಾರಿ ಪರೇಶ ಪೂರ್ಣಾನಂದ ಜ್ಞಾನಘನ. ಏನೋ ಸಂಶಯ ಬಿಟ್ಕೊಳ್ಬಹುದು. ಶ್ರೀಕೃಷ್ಣಾರ್ಪಣಮಸ್ತು. ಪರವಾರ್ಪಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಜಯ ನಮಃ. ನಮಸ್ಕಾರ ಆಚಾರ್ಯ.